ಸರ್ವೋತ್ತಮತ್ವದ ಸ್ಥಾಪನೆ ಮಾಡುವಂತಹ ಅಸಮೇನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿ ದೀಧಿತಿ ಪ್ರದದವು ತ್ರಿಜಗಜ್ಜಯಧ್ವಜಂ ವಿಧಿರೇತದ್ ಕಲಸಂಗಿಭೂಷಣಂ ಅಂತ ಹೇಳ್ತಾರೆ. ಆ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದರೆ ಬ್ರಹ್ಮದೇವರಿಗೆ ಅಷ್ಟು ಸಂತೋಷವಾಗಿ ಕಂಠಾಭರಣವನ್ನು ಕೊಟ್ಟರು ಅಂತ ವೇದವ್ಯಾಸದೇವರಿಗೆ. ಹಾಗೆ ವೇದವ್ಯಾಸದೇವರು, ಮೂಲರಾಮದೇವರು, ದಿಗ್ವಿಜಯ ರಾಮದೇವರು ತನ್ನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವಂತಹ ಭಗವಂತನ ಗುಣಪೂರ್ಣತ್ವವನ್ನು, ಜಗಜ್ಜನ್ಮಾದಿ ಕಾರಣತ್ವವನ್ನು, ಸರ್ವೋತ್ತಮತ್ವವನ್ನು ಇಡೀ ಜಗತ್ತಿನಲ್ಲಿ ಮನೆ ಮನೆಗಳಿಗೆ ಹೋಗಿ ಪ್ರಚಾರ ಮಾಡಿ, ವಿದ್ವಾಂಸರ ನಿರ್ಮಾಣ ಮಾಡಿ, ವಿದ್ಯಾಪೀಠಗಳ ನಿರ್ಮಾಣ ಮಾಡುವಂತಹ ನೂರಾರು ಜನರನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟು ತನ್ನ ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಇಡೀ ದೇಶದ ಉದ್ದಗಲಕ್ಕೆ ತಾವಿರುವ ಕಾಲದಲ್ಲೆಲ್ಲ ಮುಂದೆ ನೂರಾರು ಸಾವಿರಾರು ವರ್ಷಗಳವರೆಗೆ ಆ ಪರಂಪರೆ ನಡೆಯುವಂತೆ ಮಾಡಿದ ಮಹಾನುಭಾವರ ಮೇಲೆ ಪ್ರೀತಿಯನ್ನು ಮಾಡದೆ ಅವರ ಮಾತನ್ನು ಕೇಳದೆ ಇನ್ಯಾರ ಮಾತು ಕೇಳಬೇಕು ದೇವರು? ಇಂತಹ ಗುರುಗಳ ಸತ್ಯಜ್ಞಾನ ತೀರ್ಥರ ಹೆಸರು ತಗೊಳ್ತಾನಲ್ಲ ಸಾಕು, ಅಷ್ಟೇ ಕಾರಣಕ್ಕಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ದೇವರು. ಅಂತಹ ಮಹಾನುಭಾವ. ಇದಕ್ಕೆ ನಮ್ಮ ಗುರುಗಳೇ ಜ್ವಲಂತ ಉದಾಹರಣೆ. ಪ್ರತ್ಯಕ್ಷ 50 ವರ್ಷಗಳವರೆಗೆ ಇಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳುವಂತಹ ಗುರುಗಳ ಆ ಮಹಾಮಹಿಮೆಗೆ, ಆ ಮಹಾ ತಪಸ್ಸಿಗೆ, ಮಹಾ ಸಾಧನೆಗೆ ಮೂಲ ಸ್ರೋತಸ್ಸು, ಸಾಕ್ಷಾತ್ ಸ್ರೋತಸ್ಸು ಅನುಗ್ರಹ ಮಾಡಿದವರು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು. ಸತ್ಯಪ್ರಜ್ಞ ತೀರ್ಥರಾದರೆ ಮೂಲಭೂತವಾಗಿ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ನಮ್ಮ ಗುರುಗಳಿಗೆ ಆಶ್ರಮವಾಗಿತ್ತು. ಆಶ್ರಮವಾಗಿ ಇನ್ನೂ ಮೈ ಮೇಲಿರುವ ಆ ಶಾಟಿ ಹೊಸದಾಗಿ ಉಟ್ಟುಕೊಂಡಾಗ ಆ ಶಾಟಿಯ ಕಾವಿ ಬಣ್ಣ ಎಲ್ಲ ತಲೆಗೆ ಮೈಗೆ ಹತ್ಕೊಂಡಿರ್ತದೆ, ಮಣ್ಣು ಅದಿನ್ನೂ ಹೋಗಿದ್ದಿಲ್ಲ, ಅಳಿಸಿದ್ದಿಲ್ಲ. ಇದೀಗ ಆಶ್ರಮವಾಗಿದೆ. ರಾಣೆಬೆನ್ನೂರಿನಲ್ಲಿದ್ದಾರೆ ಸ್ವಾಮಿಗಳು. ಕೆಲವರೆಲ್ಲ ಬಂದು ಹೇಳಿದರು, ಯಾಕೆ ತಗೊಂಡ್ರಿ ನೀವು ಸನ್ಯಾಸಾಶ್ರಮ? ನಿಮ್ಮ ಹಣೆ ಬರಹಕ್ಕೆ ನಿಮ್ಮ ಜಾತಕನೇ ಸರಿ ಇಲ್ಲ. ತಗೊಳ್ಳುವ ಮೊದಲೂ ಹೇಳಿದರು ಕೆಲವರು, ನೀವು ತಗೊಳ್ಳಿಕ್ಕೆ ಹೋಗಬೇಡ್ರಿ, 3 ದಿವಸನೂ ನೀವು ಇರೋದು ಕಷ್ಟ, ತಗೊಂಡು 3 ದಿವಸದಲ್ಲಿ ವೃಂದಾವನ ಆಗಿಬಿಡ್ತದೆ, ಯಾಕೆ ಸುಮ್ಮನೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಇರ್ಬೋದಲ್ಲ ಅಂತ. ಆಶ್ರಮದ ಮೊದಲು ಸ್ವಾಮಿಗಳು ಉತ್ತರ ಕೊಟ್ಟರು, 3 ದಿವಸನ ಭಾಳ ಆಯಿತು ಅಂದರು ಸ್ವಾಮಿಗಳು. ಸತ್ಯಾಭಿಜ್ಞರು ಅನುಗ್ರಹ ಮಾಡಿ ಅವರಿಗೆ ಕೊಡು ಅಂತ ನಾವು ಕೇಳೋದಿಲ್ಲ, ಅವರ ಸಂಕಲ್ಪ. ಅವರು ಸಂತೋಷದಿಂದ ಯದ್ಗುರು ಸುಪ್ರಸನ್ನಸ್ಸನ್ ದದ್ಯಾತ್ತನ್ ಅನ್ಯಥಾ ಭವೇತ್, ಅವರ ಸಂತೋಷದಿಂದ ಕೊಟ್ಟರೆ 3 ದಿವಸ 3 ತಾಸು ನನಗೆ ಯಾಕೋ ಭಾಳ ಅನ್ನಿಸ್ತದೆ. ಸ್ವಾಮಿಗಳ ಶಬ್ದ ಇದು, ನನ್ನ ಶಬ್ದ ಅಲ್ಲ. 3 ಕ್ಷಣ ಸಾಕು, ಮೂಲರಾಮದೇವರ ಪಾದವನ್ನು ಸ್ಪರ್ಶ ಮಾಡುತ್ತೇನೆ, ನಾನು ವೃಂದಾವನಸ್ಥನಾಗ್ತೇನೆ, ಸಾಕು. ಅಷ್ಟು ಸ್ವಾಮಿಗಳಿಗೆ ದೀಕ್ಷೆ. ಗುರುಗಳ ಆಜ್ಞೆಯನ್ನು ಉಲ್ಲಂಘನೆ ಮಾಡೋದಿಲ್ಲ. ನನಗೆ ಅದು ಆಗಿ ಬರೋದಿಲ್ಲ, ವೃಂದಾವನ ಆಗ್ತದೆ, ಆಗಲಿ. 1 ಬಾರಿ ರಾಮದೇವರ ಸ್ಪರ್ಶ ಮಾಡುವುದಕ್ಕೆ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಬೇಕು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರಿಗೆ ಅನಾರೋಗ್ಯ ಆಯಿತು. ಅನಾರೋಗ್ಯ ಆದರೆ ಎಲ್ಲ ಅಲ್ಲಿರುವಂತಹ ಆತ್ಮೀಯರೆಲ್ಲ ಬಂದು ತಮ್ಮ ಪೂರ್ವಾಶ್ರಮದ ಪುತ್ರರಿಗೆ ಬಹಳ ಅನಾರೋಗ್ಯ, ಬಹಳ ಸೀರಿಯಸ್ ಇದೆ, ಅವರು ಬದುಕೋದು ಕಷ್ಟ, ನೀವೇನಾದರೂ ನಿಮ್ಮ 1 ದಿನದ ರಾಮದೇವರ ಪೂಜೆಯ ಪುಣ್ಯವನ್ನು ಕೊಟ್ಟರೆ ಅವರು ಬದುಕ್ಬೋದು ಅಂತ. ಸತ್ಯಧರ್ಮತೀರ್ಥರಂದರು, ಈ ಮಗನ ಸಂಬಂಧ ನನಗೆ ಇದೊಂದು ಜನ್ಮದೊಳಗೆ ಪೂರ್ವಾಶ್ರಮದ ಸಂಬಂಧ, ರಾಮದೇವರ ಸ್ಪರ್ಶ ಮಾಡುವುದಕ್ಕೋಸ್ಕರ ನಾನು ಮಾಡಿದ ಪುಣ್ಯ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದ ಫಲವಾಗಿ 1 ದಿವಸ ರಾಮದೇವರ ಪೂಜಾ ಮಾಡೋ ಭಾಗ್ಯ ಸಿಗ್ತದೆ. ಆ ಪುಣ್ಯವನ್ನು ಈ 1 ಜನ್ಮದ ಮಗನಿಗೋಸ್ಕರ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ದೇವರವನಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ, ಪೂಜೆಯ ಪುಣ್ಯ ನಾನು ಕೊಡೋದಿಲ್ಲ ಅಂತ ಹೇಳಿದರಂತೆ ಸತ್ಯಧರ್ಮತೀರ್ಥ. ಆ ಮಾತನ್ನು ನೆನಪಿಸಿಕೊಂಡ ಸ್ವಾಮಿಗಳು ಹೇಳಿದರು, ನಾನು 1 ದಿವಸ ಸ್ಪರ್ಶ ಮಾಡ್ತೀನಿ ಸಾಕು ಅಂತ. ಆಶ್ರಮ ಆಯಿತು. ಆಶ್ರಮ ಆದ ಮೇಲೂ ಮತ್ತೆ ಇದೇ ರಿಪಿಟೇಷನ್, ಹೆದರಿಸ್ತಾ ಇದ್ದಾರೆ ಜನ ಎಲ್ಲ. ಸ್ವಾಮಿಗಳು ಸ್ವಲ್ಪ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಮಲಗಿದರೆ ಸ್ವಪ್ನದಲ್ಲಿ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು
ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು, ಅವರದು ಗಂಭೀರವಾದ ಧ್ವನಿ, ಬಹಳ ಗಂಭೀರವಾದ ಧ್ವನಿ, ಧ್ವನಿಯೇ ಗಂಭೀರ, ಮಾತುಗಳೂ ಗಂಭೀರ, ಧ್ವನಿಯೂ ಗಂಭೀರ, ಅಲ್ಪವಾದ ಭಾಷಣ, ಸ್ಪಷ್ಟ ಮಾತುಗಳು. ತತ್ವಜ್ಞಾನದ ವಿಷಯದಲ್ಲೇ ಇರಬಹುದು, ವ್ಯವಹಾರದಲ್ಲಿಯೇ ಇರಬಹುದು, ಸ್ಪಷ್ಟವಾದ ನಿಷ್ಠುರವಾದ ಆದೇಶದ ರೂಪದ ಮಾತುಗಳು. ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಿ, ಯಾಕೆ ಇಷ್ಟು ದುಃಖದಲ್ಲಿದ್ದೀರಿ ಅಂತ ಸ್ವಪ್ನದಲ್ಲಿಯೇ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಸ್ವಾಮಿಗಳಿಗೆ ಕೇಳಿದರು. ಹೀಗೆಲ್ಲ ಜನ ಹೇಳ್ತಾ ಇದ್ದಾರೆ, ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಏನೇನೋ ಹೆದರಿಸ್ತಾರೆ. ಅದು ಆಗಿನ ಈ ಸರಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಗಂಭೀರವಾದ ಕಾಲ. ಮುಂದೆ ಕೆಲವೇ ದಿನಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಅದೇ ಸಿಕ್ಕು ಕೆಲವು ದಿನಗಳಾಗಿತ್ತು. ಎಲ್ಲ ಕಡೆಗೆ ಬಹಳ ಪ್ರಕ್ಷುಬ್ಧವಾದ ವಾತಾವರಣ. ಬ್ರಾಹ್ಮಣ ಸಮಾಜದ ಮೇಲೇ ದೊಡ್ಡ ಆಪತ್ತು. ಇಂತಹ ಒಂದು ವಿಶಿಷ್ಟವಾದ ಸಂಕ್ರಮಣದ ಕಾಲ, ನಿಮಗೆ ಜಾತಕವೂ ಸರಿ ಇಲ್ಲ, ಹೀಗೆ ನೂರಾರು ರೀತಿಯಿಂದ ನೂರಾರು ಜನ ಹೆದರಿಸ್ತಾ ಇದ್ದಾರೆ, ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ. ಏನು ಸತ್ಯಧ್ಯಾನ ತೀರ್ಥರ ಗಂಭೀರವಾಣಿ, ಯಾರ ಮಾತು ನೀನು ಕೇಳಬೇಡ, ನಿಮ್ಮ ಬೆನ್ನ ಹಿಂದೆ ನಾವು ನಿಂತಿದ್ದೇವೆ, 3 ದಿವಸ 3 ತಿಂಗಳು ಅವೆಲ್ಲ ಏನು ತಲೆಗೆ ಹಚ್ಕೋಬೇಡ, 50 ವರ್ಷ ನಿರಂತರವಾಗಿ ರಾಮದೇವರ ಪೂಜೆಯನ್ನು ನೀವು ಮಾಡ್ತೀರಿ. ಎಂಬತ್ತನೆಯ ಸತ್ಯಧ್ಯಾನ ತೀರ್ಥರು ಹೇಳಿದ್ದು, ನಮ್ಮ ಸ್ವಾಮಿಗಳಿಗೆ ಆವಾಗ 28, 29. ಹೀಗಾಗಿ 80ನೆಯ ವರ್ಷದವರೆಗೆ ನಿಮ್ಮ ಕೂದಲಿಗೆ ಯಾರೂ ಧಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಚಿಂತೆ ಮಾಡಬೇಡಿ, ವೈಭವದಿಂದ ಪಾಠ ಪ್ರವಚನ, ರಾಮದೇವರ ಪೂಜೆ, ಸಿದ್ಧಾಂತದ ಪ್ರಸಾರ, ವಿದ್ವಾಂಸರ ನಿರ್ಮಾಣ, ಎಲ್ಲ ಕಾರ್ಯವೂ ಆಗ್ತದೆ. ಬೆನ್ನ ಹಿಂದೆ ನಾನು ನಿಂತಿರ್ತೇನೆ, ನೀವು ಮುಂದೆ ಹೋಗಿರಿ. ಅನುಗ್ರಹ ಮಾಡುವ ಗುರುಗಳ ಅನುಗ್ರಾಹಕತ್ವ ಶಕ್ತಿ ಎಷ್ಟು ದೊಡ್ಡದೋ ಅದನ್ನು ಪಡೆಯುವಂತಹ ಮಹಾಯೋಗ್ಯತೆ ನಮ್ಮ ಗುರುಗಳಲ್ಲಿತ್ತು. ಆ ಅನುಗ್ರಹವನ್ನು ಪಡೆಯುವ ಯೋಗ್ಯತೆ, ಅದಕ್ಕೆ ಕಾರಣ ಆ ವಿಶ್ವಾಸ, ಆ ಭಕ್ತಿ. ಇದು ಸತ್ಯಧ್ಯಾನ ತೀರ್ಥರನ್ನು ನಾವು ಕೇಳಿ ತಿಳಿದದ್ದು ನಮ್ಮ ಗುರುಗಳಿಂದ. ಆದರೆ ನಮ್ಮ ಗುರುಗಳನ್ನು ನಾವು ಪ್ರತ್ಯಕ್ಷ ಕಂಡದ್ದು, ಅವರ ಮಾತನ್ನು ಕಿವಿಯಿಂದ ಕೇಳಿದ್ದು, ಇನ್ನೊಬ್ಬರಿಂದ ಏನು ಕೇಳಿದ್ದಲ್ಲ. ಈ ಮಾತನ್ನು ಒಂದಲ್ಲ ಎರಡಲ್ಲ, ಗಾಯತ್ರಿ ಜಪ, ನಾರಾಯಣ ಮಂತ್ರದ ಜಪ ಇದ್ದ ಹಾಗೆ ನೂರಾರು ಬಾರಿ ಸ್ವಾಮಿಗಳು ಹೇಳಿದ್ದಾರೆ, ಇದನ್ನು ಜಪ ಮಾಡಿದ್ದಾರೆ. ವಿಶೇಷವಾಗಿ ತಾವು ವೃಂದಾವನಸ್ಥರಾಗುವ ಸಮಯ ಹತ್ತಿರ ಬಂದಾಗ ಪ್ರತಿನಿತ್ಯವೂ ಬೇಸರ ಇಲ್ಲದೆ, ಇದು ಎಂದೂ ಹೇಳೇ ಇಲ್ಲ ಈ ಘಟನೆಯನ್ನು, ಹೊಸದಾಗಿ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಉತ್ಸಾಹದಿಂದ ಹೇಳಬೇಕೋ ಅಷ್ಟೇ ಉತ್ಸಾಹದಿಂದ ದಿನವೂ ಹೇಳ್ತಾ ಇದ್ರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು, ಸತ್ಯಪ್ರಜ್ಞ ತೀರ್ಥರು, ಸತ್ಯಾಭಿಜ್ಞ ತೀರ್ಥರು, ಧಾರಾಪುರಂ ಕೃಷ್ಣಮೂರ್ತ್ಯಾಚಾರ್ಯರು ಅಂತ ಪೂರ್ವಾಶ್ರಮದಲ್ಲಿ ಅವರಿಗೆ ತರ್ಕಶಾಸ್ತ್ರ ಪಾಠ ಹೇಳಿದವರು, ತೊರವಿ ಕೃಷ್ಣಮೂರ್ತ್ಯಾಚಾರ್ಯರು, ಇವರೆಲ್ಲರ ಚರಿತ್ರೆಯನ್ನು ನಿತ್ಯವೂ ಇದೇ ವಿದ್ಯಾಪೀಠದಲ್ಲಿ ಅವರದೇ ಒಂದು ಚಿಕ್ಕ ಕೋಣೆ ಇತ್ತು. ಆ ಕೋಣೆಯಲ್ಲಿ ಕುಳಿತಾಗ ಏನೋ ಒಂದು ಪ್ರಸಂಗ ಬಂದರೆ ಮತ್ತೆ ಅದನ್ನೆಲ್ಲ ಹೇಳಬೇಕು. ನಮಗೂ ಬೇಸರ ಬರ್ತಾ ಇರಲಿಲ್ಲ. ಗುರುಗಳ ಅನುಗ್ರಹದಿಂದ ನಿನ್ನೆ ಹೇಳಿದ್ದೀರಲ್ಲ ಮತ್ತೆ ಯಾಕೆ ಹೇಳ್ತೀರಿ ಅಂತ ಕೇಳುವ ಔದ್ಧತ್ಯವನ್ನು ದೇವರು ನಮಗೆ ಕೊಟ್ಟಿಲ್ಲ. ಅವರು ಅಷ್ಟೇ ಉತ್ಸಾಹದಿಂದ ಹೇಳ್ತಾ ಇದ್ದರು, ನಾವು ಕೇಳ್ತಾ ಇದ್ವಿ. ಆ ಗುರುಸ್ಮರಣವನ್ನು ಅಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದರು. ಅದೇ ಹೇಳಲಿಕ್ಕೆ ಬಂದೆ, ಸ್ವಪ್ನದಲ್ಲಿ ಏನೇನೋ ವಿಷಯಗಳು ಬರ್ತದೆ, ನಂಬಬೇಕಲ್ಲ ಅದನ್ನು. ಆದರೆ ಸ್ವಾಮಿಗಳಿಗೆ ಅನೇಕ ಪ್ರಸಂಗಗಳಲ್ಲಿ ಭಾರೀ ಅನಾರೋಗ್ಯ ಆಯಿತು. ಕೆಲವೊಂದು ಸಲ ಕಾಲು ನೋವು, ಕೆಲವೊಮ್ಮೆ ಕೈ ನೋವು, ಏಳಲಿಕ್ಕೆ ಆಗೋದಿಲ್ಲ. ಮಳಖೇಡದೊಳಗೆ ಕಾಲು ನೋವು ಆಗಿತ್ತು ಒಂದು ಸಂದರ್ಭದಲ್ಲಿ. ಎಷ್ಟರ ಮಟ್ಟಿಗೆ ಕಾಲು ನೋವು ಅಂತಂದರೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಸರಿಬೇಕಾಗ್ತಿತ್ತು. ಸರಿಬೇಕಾಗ್ತದೆ ಅಂತಂದರೆ ಅಲ್ಲೇ ಹತ್ತಿರದಲ್ಲಿ ಸ್ನಾನ ಮಾಡಿ ಸರದು ಬಂದರೆ ಆಗ್ತಿತ್ತು. ಆ ದೀಕ್ಷೆ ಬಿಡೋ ಹಾಗಿಲ್ಲ, ನದಿ ಸ್ನಾನ ಆಗಲೇಬೇಕು ಅಂತ. ಆ ಮಳಖೇಡದ ಉರಿ ಬಿಸಿಲೊಳಗೆ ಉಸುಕಿ, ಈಗೆಲ್ಲ ಹತ್ತಿರ ನೀರು ಬಂದುಬಿಟ್ಟಿದೆ, ಆಗಿನ ಕಾಲಕ್ಕೆ ಇರಲಿಲ್ಲ. ಆ ದಂಡೆಗೆ ನೀರು ಇರ್ತಿತ್ತು, ಈ ಕಡೆಲ್ಲ ಬರೀ ಉಸುಕು. ಅಷ್ಟು ಉಸುಕು ದಾಟಿದ ಮೇಲೆ ನೀರು ಸಿಗ್ತಿತ್ತು ಮೊದಲೆಲ್ಲ. ಆ ಬಿಸಿಲೊಳಗೆ ಸ್ನಾನ ಮಾಡಿದ ಮೇಲೆ ಮೊದಲು ಎತ್ಕೊಂಡು ಹೋದರು, ಆದರೆ ತಿರುಗಿ ಬರುವಾಗ ಇನ್ನೊಬ್ಬರು ಮುಟ್ಟೋ ಹಾಗಿಲ್ಲ. ಸ್ನಾನ ಆದ ಮೇಲೆ ಪೂಜೆ ಮುಗಿಯುವವರೆಗೆ ಯಾರೂ ಮುಟ್ಟಬಾರದು ಸ್ವಾಮಿಗಳನ್ನು. ಅದೇ ಬಿಸಿಲೊಳಗೆ ಸರಿತಾ ಬಂದಿದ್ದಾರೆ, ಉಸುಕಿನೊಳಗೆ ಸರಿತಾ ಬಂದು ಹಾಗೇ ಪೂಜೆಯನ್ನು ಮಾಡಿದ್ದಾರೆ. ಅಷ್ಟು ದೀಕ್ಷೆ. ಶಿವಮೊಗ್ಗದೊಳಗೆ ಕೂಡಲಿ ಆ ಸಂಗಮದೊಳಗೆ ಸ್ವಾಮಿಗಳು ಸ್ನಾನ ಮಾಡಿದರೆ, ತುಂಗಾ ಭದ್ರಾ ಸಂಗಮದಲ್ಲಿ ಮೈಮೇಲೆ ಎಚ್ಚರ ತಪ್ಪ ಹೋಯಿತು.
ಅಲ್ಲಿರುವ ಪ್ರಾಯ ಫ್ಯಾಕ್ಟ್ರಿ ನೀರು ಅದು ಇನ್ಫೆಕ್ಷನ್ ಆಗಿ ಇಂತಹ ಪ್ರಸಂಗಗಳು ಅನೇಕ ಬಾರಿ ಬಂತು. ಹುಬ್ಬಳ್ಳಿಯಲ್ಲಿ ನಮ್ಮ ಉಣಕಲ್ ಕುಲಕರ್ಣಿಯವರ ಮನೆಯಲ್ಲಿದ್ದಾಗ ವಿಚಿತ್ರವಾದ ಕೈ ನೋವು. ಆ ಸಂದರ್ಭಗಳಲ್ಲಿ ಅನೇಕ ಹಿರಿಯರು ಸಲಹೆ ಸೂಚನೆ ಕೊಡಬೇಕು, ಯಾರಿಗಾದರೂ ಆಶ್ರಮ ಕೊಟ್ಟು ಬಿಡಿ, ನಿಮಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಪೂಜೆ ಮಾಡೋದು ಇಷ್ಟು ಶ್ರಮವಾಗ್ತದೆ ಅಂತ. ಪೂಜೆ ಮಾತ್ರ ಕಡಿಮೆ ಮಾಡ್ತಿರಲಿಲ್ಲ, ಅಷ್ಟು ಕೈ ನೋವು ಇದ್ದರೂ, ಕಾಲು ನೋವು ಇದ್ದರೂ, ತಲೆಶೂಲೆ ಇರಲಿ, ಜ್ವರ ಇರಲಿ, ಏನಿದ್ರೂ ಪೂಜೆ ಮಾಡುವಾಗ ಮಾತ್ರ ಎಲ್ಲಿಲ್ಲದ ಉತ್ಸಾಹ. ಅವರು ಪೂಜೆ ಮಾಡ್ತಾ ಇದ್ದಾರೋ ಇಲ್ವೋ, ಯಾರಾದರೂ ಒಳಗೆ ಕುಳಿತು ಮಾಡ್ತಾ ಇದ್ದಾರೋ ಅಂತ ಅನಿಸ್ಬೇಕು. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರೆ ಕುಳಿತು ಒಳಗೆ ಮಾಡಿಸ್ತಾ ಇದ್ದಾರೆ ಎನ್ನುವ ಹಾಗೆ ವೈಭವದಿಂದ ಪೂಜೆ ಮಾಡೋದು. ಬೆಂಗಳೂರಿನ ಮಠದಲ್ಲಿಯೂ ಎಲ್ಲ ಚಿಕ್ಕವರೇ ಎದುರಿಗೆ ಕಾಣಿಸ್ತಾ ಇದ್ದೀರಿ. ಹಿರಿಯರು ಯಾರಾದರೂ ಹಿಂದಿದ್ದವರು ಕೆಲವರಿಗೆ ಗೊತ್ತಿದ್ದರೆ ಗೊತ್ತಿರ್ಬೋದು. ಇಲ್ಲಿಯೂ ಹಾಗೆ ತೊಂದರೆ ಆದಾಗ ಸ್ನಾನ ಮಾಡಿದ ಮೇಲೆ ಸರಿತಾ ಬರಬೇಕು. ಪೂಜೆ ಪ್ರಾರಂಭ ಆದಮೇಲೆ ಇಷ್ಟೊತ್ತು ಅನಾರೋಗ್ಯದಿಂದ ಸರಿತಾ ಬಂದ ಸ್ವಾಮಿಗಳು ಇವರೇನಾ ಬೇರೇನಾ ಅನ್ನಿಸ್ಬೇಕು, ಅಷ್ಟು ಜೋರಾಗಿ 3 ಗಂಟೆ ಪೂಜೆ ಮಾಡಬೇಕು. ಪೂಜೆ ಆದಮೇಲೆ ಮತ್ತೆ ಭಿಕ್ಷೆಗೆ ಅಂತ ಒಳಗಿನ ಕೋಣೆಗೆ ಕರ್ಕೊಂಡು ಹೋಗಬೇಕಾದ್ರೆ ಗೋವಿಂದಾಚಾರ್ಯರು ಅವರೆಲ್ಲ ಎತ್ತಿ ಕರೆದುಕೊಂಡು ಹೋಗೋ ಪ್ರಸಂಗ ಇತ್ತು. ಆ ಪೂಜೆ ಮಾಡುವಾಗ ಎಲ್ಲಿಂದ ಶಕ್ತಿ ಬರ್ತಿತ್ತೋ ಗೊತ್ತಿಲ್ಲ, ಅಷ್ಟು ದೀಕ್ಷೆ. ಇಂತಹ ಹೇಳಬೇಕಾದದ್ದು ಇಂತಹ ಪ್ರಸಂಗಗಳು ಬಂದವು. ಆದರೆ ಆ ಯಾವ ಪ್ರಸಂಗದಲ್ಲಿಯೂ ಕೂಡ ನೀವು ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟು ಬಿಡಿ ಬೇಗ ಅಂತ ಹೇಳಿದರೆ ಅವ್ರದ್ದು ಒಂದೇ ಒಂದು ಉತ್ತರ, ಸತ್ಯಧ್ಯಾನ ತೀರ್ಥರ ಮಾತು ಹೇಗೆ ಸುಳ್ಳಾಗ್ತದೆ, 80 ವರ್ಷದವರೆಗೆ ನನಗೇನಾಗೋದಿಲ್ಲ ಅಂತ ಅವರು ಹೇಳಿದ್ದಾರೆ, ನಾನು ಕೊಡೋದಿಲ್ಲ. ಒಂದೇ ಉತ್ತರ. ಅವರು ಅನುಗ್ರಹ ಮಾಡಿದ್ದರೂ ಕೂಡ ಇವರು ವಿಶ್ವಾಸ ಮಾಡಿದ್ದಿಲ್ಲ ಅಂದರೆ ಫಲ ಆಗ್ತಿತ್ತೋ ಇಲ್ಲೋ. ಆದರೆ ಅನುಗ್ರಾಹಕತ್ವ ಶಕ್ತಿ ಅವರಲ್ಲಿ ಎಷ್ಟು ಸತ್ಯವೋ, ಪರಮ ವಿಶ್ವಾಸ ಸತ್ಯಧ್ಯಾನ ತೀರ್ಥರ ಮಾತಿನ ಮೇಲೆ, ಸತ್ಯಾಭಿಜ್ಞ ತೀರ್ಥರ ಮೇಲೆ ಅವರು ಅನುಗ್ರಹ ಮಾಡಿದ್ದಾರೆ, ಏನಾಗೋದಿಲ್ಲ. ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಕಾಡಿ ಬೇಡಿ ತೆಗೆದುಕೊಂಡದ್ದಲ್ಲ ನಾವು ಆಶ್ರಮವನ್ನು, ಅವರಾಗಿ ಕರೆದು ಪ್ರೀತಿಯಿಂದ ಕೊಟ್ಟದ್ದು. ಅದು ಹೇಗೆ ವ್ಯರ್ಥವಾಗ್ತದೆ? ಸತ್ಯಜ್ಞಾನ ತೀರ್ಥರು ಹೇಳಿದ್ದಾರೆ 80 ವರ್ಷ ನಿನಗೇನಾಗೋದಿಲ್ಲ ಅಂತ. ಇದು ಏನೋ ತಾತ್ಕಾಲಿಕ ದೇವರು ಪರೀಕ್ಷೆ ಮಾಡ್ತಿರ್ತಾನೆ ಅಷ್ಟೇ. ಇದು ನನಗೇನು ಆಶ್ರಮ ಕೊಡುವಂಥ ಸ್ಥಿತಿ ಏನು ನನಗೆ ಬಂದಿಲ್ಲ, ಹೋಗ್ರಿ ಅಂತ ಹೇಳಿ ಕಳಿಸ್ತಾ ಇದ್ರು. ಮತ್ತು ಹಾಗೆ ಗಟ್ಟಿಮುಟ್ಟಿಯಾಗಿದ್ದು ನಿಮಗೆಲ್ಲ ಗೊತ್ತು. ಅವರ 80ನೇ ವರ್ಷದವರೆಗೆ ಸಂಪೂರ್ಣವಾದಂತಹ ಆಯುಷ್ಯವನ್ನು ರಾಮದೇವರ ಸೇವೆಗೆ ಉಪಯೋಗಿಸಿ ಆ ನಂತರದಲ್ಲೇ ವೃಂದಾವನಸ್ಥರಾದದ್ದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆ ವಚನದ ಮಹಿಮೆ ಅಷ್ಟು ಅದ್ಭುತವಾದಂಥ. ಈ ರೀತಿ ಆ ಗುರುಗಳ, ಆ ಸತ್ಯಧ್ಯಾನ ತೀರ್ಥರ ಸ್ಮರಣೆಯ, ಅವರ ಮಾತಿನ ಮಹಿಮೆ ಅಷ್ಟಿದೆ.